ಇನ್ನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಹಾಮಳೆಯಿಂದಾಗಿ ಇಡೀ ಮಹಾರಾಷ್ಟ್ರದಾದ್ಯಂತ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆ ನೀರಲ್ಲಿ ವಾಹನಗಳು ಕೊಚ್ಚಿಕೊಂಡು ಹೋಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂಬೈನ ಕಾಲಂಬೋಲಿಯಲ್ಲಿ ಠಾಣೆಗೆ ನುಗ್ಗಿದಂಥ ನೀರು, ರಾಯಗಢದ ಪಾನ್ವೆಲ್ನಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಆಟೋ ನೀರಿನಲ್ಲಿ ತೇಲ್ತಿರುವಂಥ ಕಾರು, ಕೊಚ್ಚಿ ಹೋದಂಥ ಆಟೋ, ಶಹಾಪುರ ಜಿಲ್ಲೆಯಲ್ಲೂ ಕೂಡ ಮಳೆಗೆ ಭರ್ತಿಯಾದಂಥ ನದಿಗಳು, ಬೆಳಗಾವಿ, ಚಿಕ್ಕೋಡಿ. ನೋಡಿ, ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಮಹಾಮಳೆಗೆ ಕರುನಾಡಿಗೆ ಸಂಕಷ್ಟ. ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಬೆಳಗಾವಿಯ ಬಹುತೇಕ ಭಾಗದಲ್ಲಿ ನೀರು ರಸ್ತೆ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆ. ಶಾಲೆಯ ಕೊಠಡಿ ಒಳಗಡೆ ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ಸೇತುವೆಗಳು ಮುಳುಗಡೆ ಆಗಿದೆ. ಈ ರೀತಿಯಾದಂಥ ಸಮಸ್ಯೆ ಉಲ್ಬಣ ಆಗಿದೆ. ಉಡುಪಿಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಕಳೆದ 2 ದಿನಗಳಿಂದನೂ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಇಡೀ ಉಡುಪಿ ನಗರ ಒಂದು ರೀತಿಯಲ್ಲಿ ಕೆರೆಯಂತಾಗಿದೆ ಅಂದ್ರೂ ಆಶ್ಚರ್ಯ ಇಲ್ಲ. ಉಡುಪಿ ನಗರಸಭೆ ವ್ಯಾಪ್ತಿಗೆ ಬರುವ ಪ್ರದೇಶಗಳಲ್ಲೇ ಮನೆಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ಅಷ್ಟರ ಮಟ್ಟಿಗೆ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಕಾರಂಬಳ್ಳಿ, ಮೂಡುನಿಂಡಂಬೂರು ಭಾಗದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಂತಿರೋದ್ರಿಂದ ಮನೆಗಳು ಮುಳುಗಿದ್ದಾವೆ. ಕಾರಂಬಳ್ಳಿ ವೆಂಕಟರಮಣ ಲೇಔಟ್ ಸಂಪೂರ್ಣ ಜಲಾವೃತ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಯಾವುದೋ ಹಳ್ಳಿ ಭಾಗದ ಅಥವಾ ನದಿ ಪ್ರವಾಹದ ದೃಶ್ಯ ಅಲ್ಲ, ಬದಲಾಗಿ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥ ಪ್ರದೇಶಗಳ ದೃಶ್ಯ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಳೆದ 10 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದರೆ 1-2 ದಿನ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆದರೂ ನಿನ್ನೆ ರಾತ್ರಿಯಿಂದ ಅಂದರೆ ಸುಮಾರು ಒಂದು 6 ಗಂಟೆಗಳ ಕಾಲ ಸತತವಾಗಿ ಮಳೆ ಸುರಿದಿರುವಂಥದ್ದು. ಹಾಗಾಗಿ ಉಡುಪಿಯ ನಗರ ಭಾಗದ ಕರಾವಳಿ ಬೈಪಾಸನ್ನು ನಾವು ಗಮನಿಸಿದರೆ ಎಲ್ಲೋ ನದಿ ಪಾತ್ರದಂತೆ ಕಾಣ್ತದೆ. ಯಾಕಂದರೆ ಇದು ಪ್ರತಿ ವರ್ಷ ಕೂಡ ಈ ಸಮಸ್ಯೆ ಇರುವಂಥದ್ದು. ಇಲ್ಲಿ ಸಾರ್ವಜನಿಕರು ಅಥವಾ ವಾಹನಗಳು ಓಡಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸುಮಾರು 2-3 ಫೀಟ್ನಷ್ಟು ನೀರು ನಿಂತಿರುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಅಂಡರ್ ಪಾಸ್ ಮಾಡುವ ಸಮಯದಲ್ಲಿ ಇಲ್ಲಿ ಒಂದಷ್ಟು ಅವೈಜ್ಞಾನಿಕ ಕಾಮಗಾರಿ ನಡೆದಿರುವುದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂಥ ಆರೋಪ ಕೂಡ ಸದ್ಯಕ್ಕೆ ಗಮನಿಸಬಹುದು. ನಗರದ ಭಾಗದಲ್ಲಿ ಹರಿಯುವ ನೀರು ಸರಾಗವಾಗಿ ಹೋಗೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಇಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಇರ್ಬೋದು, ಆಟೋ ಸ್ಟ್ಯಾಂಡ್ಗಳು ಇರ್ಬೋದು, ಅಥವಾ ವಾಹನ ಸಂಚಾರ ಮಾಡುವವರು ಕೂಡ ನಿರಂತರವಾಗಿ ಈ ರೀತಿಯಾಗಿ ಮಳೆಯಾದಂಥ ಸಂದರ್ಭದಲ್ಲಿ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಸಾಕಷ್ಟು ವಾಹನಗಳು ಕೂಡ ಏನು ಬಂದು ಬೀಳುವಂಥದ್ದು ಅಥವಾ ನೀರಿನಲ್ಲಿ ಸಿಕ್ಕಾಕಿಕೊಳ್ಳುವಂಥ ಘಟನೆಗಳು ನಿರಂತರವಾಗಿ ನಡೀತದೆ ಇಲ್ಲಿ. ಆದರೆ ಇಷ್ಟು ವರ್ಷ ಆದರೂ ಇದನ್ನೊಂದು ಸರಿಪಡಿಸುವ ಕೆಲಸ ಆಗಿಲ್ಲ ಅನ್ನುವಂಥ ಒಂದು ಆಕ್ರೋಶ ಕೂಡ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ನಿನ್ನೆಯಿಂದ ನಿರಂತರವಾಗಿ ಸುರಿಯುವ ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಬೇಕು ಅನ್ನುವಂಥ ಒಂದು ಬೇಡಿಕೆ ಇರುವಂಥದ್ದು. ಆದರೆ ಜಿಲ್ಲಾಡಳಿತ ಈಗಾಗಲೇ ಒಂದು ಆಯಾಯ ಶಾಲಾ ಕಾಲೇಜಿನ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಯಾಕಂದರೆ ಶಾಲಾ ಕಾಲೇಜು ಮಳೆಯನ್ನು ನೋಡಿಕೊಂಡು ರಜೆ ಕೊಡಲಿ ಅನ್ನೋದು. ಆದರೆ ಸದ್ಯಕ್ಕೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸಾಕಷ್ಟು ಗೊಂದಲ ಇರುವಂಥದ್ದು. ಯಾಕಂದರೆ ಮುಂಜಾನೆಯ ಸಮಯದಲ್ಲಿ ಮಳೆ ಬರ್ತದ, ರಜೆ ಕೊಡ್ತಾರಾ ಇಲ್ವಾ ಅನ್ನುವಂಥ ಒಂದು ಗೊಂದಲ ಕೂಡ ಸೃಷ್ಟಿಯಾಗಿರುವಂಥದ್ದು. ಬೈಂದೂರು ಭಾಗ ಅಥವಾ ಕುಂದಾಪುರ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಶಾಲೆಗಳಿಗೆ ರಜೆಯನ್ನು ನೀಡಿದ್ದಾರೆ. ಜೊತೆಗೆ ಹೀಗೆ ಮಳೆ ಮುಂದುವರೆದರೆ ಇನ್ನಷ್ಟು ತಗ್ಗು ಪ್ರದೇಶದಲ್ಲಿ ನೆರೆ ಆವರಿಸುವ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಿದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.